ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನಿವತ್ತು ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಹೊರಟಿದ್ದೀನಿ. ಆ್ಯಕ್ಚುಲಿ ತುಂಬಾ ಸುಲಭ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ಗೆ ಒಂದು ಪ್ಯಾನಲ್ ತೊಗೊಂಡು ಆ ಪ್ಯಾನಲಲ್ಲಿ ಎಣ್ಣೆ ಹಾಕ್ಕೊಂಡು ನಂತರ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊತೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಇದಾದಮೇಲೆ ನಂತರ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಡಿಪೆಂಡ್ಸ್, ನೀವು ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲಿರುತ್ತೆ. ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೀವು ಚಿಕನ್ ಎಷ್ಟು ತೊಗೊಂಡಿರ್ತೀರೋ ಅದನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಅದು ಎಣ್ಣೆ ಬಿಡೋವರೆಗೂ, ಸ್ವಲ್ಪ ಅದು ನೀರು ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ನಾನು ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೋಬೋದು, ಅಥವಾ ಬೇರೆ ಪಾತ್ರೆ ಕೂಡ ನೀವು ತೊಗೋಬೋದು. ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ ನಂತರ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕರಿಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿರೋದು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ದೆನ್ ನೆಕ್ಸ್ಟ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಣ. ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಆ್ಯಂಡ್ ಬೆಳ್ಳುಳ್ಳಿ ಇದು ಏನಿದೆ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ. ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ದೆನ್ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಕಾಯಕ್ಕೆ ಬಿಡೋಣ. ನಂತರ ನಾವು ಅದೇನು ಚಿಕನ್ ತೆಗೆದಿಟ್ಕೊಂಡಿದ್ವಿ ಆ ಚಿಕನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಎಲ್ಲ ಸೈಡಲ್ಲೇ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಈಗ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಗರಂ ಮಸಾಲ, ನೆಕ್ಸ್ಟ್ ಸ್ವಲ್ಪ ಚಿಕನ್ ಮಸಾಲ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಲಾಸ್ಟಿಗೆ ಕರಿಬೇವು. ಆ್ಯಕ್ಚುಲಿ ಕರಿಬೇವು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಕರಿಬೇವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಪೆಪ್ಪರ್ ಪೌಡರ್ ಮೇಯ್ನಾಗಿ ಬೇಕಿರೋದು ಇದೆ ಅಲ್ವಾ, ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗೆಲ್ಲ ಸ್ವಲ್ಪ ಎಲ್ಲ ಆ್ಯಡ್ ಮಾಡಾದಮೇಲೆ ಆ್ಯಕ್ಚುಲಿ ಟೇಸ್ಟ್ ನನಗೆ ಸ್ಮೆಲ್ ಗಮ್ ಅಂತ ಇದೆ. ತುಪ್ಪ ಹಾಕಿದ್ರೆ ಲಾಸ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪ ಮಾತ್ರ. ಇವಾಗ ಫೈನಲಾಗಿ ಎಲ್ಲ ತಿರುಗಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೆಲ್ ಮಾತ್ರ ಗಮ್ಮಂತ ಇದೆ. ಸೊ ಫೈನಲ್ ಆಗಿ ಪೆಪ್ಪರ್ ಚಿಕನ್ ರೆಡಿ.